ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಆಗಸ್ಟ್ ತಿಂಗಳಿನ ಪ್ರಚಲಿತ ಘಟನೆಯ ಭಾಗ 1. ಇದೇ ತರಹದ ವಿಡಿಯೋ ಸರಣಿಗಳು ಬೇಕಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮುಂದೆ ಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಮೊದಲೇ ಪಡೆಯಿರಿ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದ್ದ ಮಾನಸಾದೇವಿ ದೇವಾಲಯವು ಉತ್ತರಾಖಂಡದ ಯಾವ ನಗರದಲ್ಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಹರಿದ್ವಾರ. ಎರಡನೇ ಪ್ರಶ್ನೆ, ಸ್ವಾಸ್ಥ್ಯ ಸಥಿ ಎಂಬುದು ಯಾವ ರಾಜ್ಯ ಸರ್ಕಾರವು ಪ್ರಾರಂಭಿಸಿದ ಆರೋಗ್ಯ ವಿಮಾ ಯೋಜನೆಯಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಬಿ, ಪಶ್ಚಿಮ ಬಂಗಾಳ. ಮೂರನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಆಫ್ರಿಕನ್ ಹಂದಿ ಜ್ವರ ಯಾವ ರೀತಿಯ ಕಾಯಿಲೆಯಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ವೈರಲ್ ಕಾಯಿಲೆ. ನಾಲ್ಕನೇ ಪ್ರಶ್ನೆ, 2025ರ ಏಷ್ಯಾ ರಿಗ್ಬಿ ಅಂಡರ್-20 ಚಾಂಪಿಯನ್ಶಿಪ್ನ ಆತಿಥ್ಯ ವಹಿಸಿರುವ ಭಾರತೀಯ ರಾಜ್ಯ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಬಿಹಾರ್. ಐದನೇ ಪ್ರಶ್ನೆ, HQ-16 ಯಾವ ದೇಶವು ಅಭಿವೃದ್ಧಿಪಡಿಸಿದ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ ವ್ಯವಸ್ಥೆಯಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಚೀನಾ. ಆರನೇ ಪ್ರಶ್ನೆ, ಬಾಸೋಹ್ಲಿ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಜಮ್ಮು ಮತ್ತು ಕಾಶ್ಮೀರ. ಏಳನೇ ಪ್ರಶ್ನೆ, ಜುವೆನೈಲ್ ಜಸ್ಟಿಸ್ ಕಾಯ್ದೆ 2015ರ ಅಡಿಯಲ್ಲಿ ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್ಗಳು ಅನುವಾದಕರನ್ನು ಎಂಪನಲ್ ಮಾಡಿದ ಭಾರತದಲ್ಲಿ ಮೊದಲ ರಾಜ್ಯ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಪಂಜಾಬ್. ಎಂಟನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಇಂದ್ರಿ ಲೆಮರ್ ಪ್ರಮುಖವಾಗಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಮಡಗಾಸ್ಕರ್. ಒಂಬತ್ತನೇ ಪ್ರಶ್ನೆ, MS ಸ್ವಾಮಿನಾಥನ್ ಶತಮಾನೋತ್ಸವ ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ನವದೆಹಲಿ. ಹತ್ತನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಸ್ಮಿಥೋಪಿಸ್ ಲೆಪ್ಟೋಪಾಸಿಯಾಟಸ್ ಯಾವ ಜಾತಿಗೆ ಸೇರಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಹಾವು.